ಜಿಡಿ ಮಳೆಯನ್ನು ಲೆಕ್ಕಿಸದೆ ನ್ಯಾಯಕ್ಕಾಗಿ ಮಾರ್ಗೋನಹಳ್ಳಿ ಗ್ರಾಮದ ಬಡ ರೈತರಿಂದ ಪ್ರತಿಭಟನೆ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾರ್ಗೋನಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ ಇದ್ದ 113 ಎಕರೆ ಗೋಮಾಳದ ಜಾಗವನ್ನು ಮಂಡ್ಯದ ಖ್ಯಾತ ವಕೀಲರಾದ ದಿವಂಗತ ಬೋರಲಿಂಗಯ್ಯರವರು ಸರ್ವೆ ನಂಬರ್ ಅನ್ನು 165ಕ್ಕೆ ಬದಲಿಸಿಕೊಂಡು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಅಲ್ಲದೆ ಅವರ ಮಗ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರ ಕುಮ್ಮಕ್ಕಿನಿಂದ ಅವರ ಅಳಿಯ ಮತ್ತು ಅವರ ಬೆಂಬಲಿಗರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ಬಡ ರೈತರ ಮೇಲೆ ದಬ್ಬಾಳಿಕೆ ತೋರುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮದ ಸರ್ವೆ ನಂಬರ್ 165ರ ಜಾಗದಲ್ಲಿ ಪೆಂಡಲ್ ಹಾಕಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಸ್ಥಳದಲ್ಲಿ ಗ್ರಾಮದ 100 ರೈತರು, ಮಹಿಳೆಯರು ಪ್ರತಿಭಟನೆ ನಡೆಸಿದರು. ನಮಗೆ ಸೂಕ್ತ ನ್ಯಾಯ ಕೊಡಿಸಬೇಕಾದ ಕಿಕ್ಕೇರಿ ಪೊಲೀಸರು ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಬಂದಿದ್ದಾರೆ. ಅಲ್ಲದೆ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಭಟನೆಯ ಸ್ಥಳಕ್ಕೆ ಬಾರದೇ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಕಂದಾಯ ಇಲಾಖೆ ವಿರುದ್ಧ ಪೊಲೀಸರ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜು, ಶಿವಣ್ಣ, ಮಲ್ಲೇಶ್, ಮಂಜು, ಹುಚ್ಚೇಗೌಡ್ರು, ಅಜ್ಜೇಗೌಡ್ರು, ರಾಜಶೇಖರ್, ನರಸೇಗೌಡ್ರು, ತ್ರಿಪುರಾಜ್, ವಿಜಯ್, ಶಂಕರಣ್ಣ, ಗಿರೀಶ್, ಸಣ್ಣಮ್ಮ, ಶಾಂತಮ್ಮ, ರಂಗಮ್ಮ ಸೇರಿದಂತೆ 100 ಗ್ರಾಮಸ್ಥರು ಇದ್ದರು. ಸರ್ವೆ ನಂಬರು 13ರಲ್ಲಿ ಶ್ರೀ ರಾಮಲಿಂಗಯ್ಯನವರು 100 ಎಕರೆ 13 ಕೋಟಿ ಜಮೀನನ್ನು ಭೂ ಕಬಳಿಕೆಯಿಂದ ಕಬಳಿಸ್ಕೊಂಡು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡು, ನ್ಯಾಯ ರೀತಿ ಅಲ್ಲ, ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿವರೆಗೂ ಖಾತೆ ಮಾಡಿಸ್ಕೊಂಡಿದ್ವಿ ಅಂದ್ಬಿಟ್ಟು RTC ಬೋಗಸ್ ಮಾಡಿಕೊಂಡು ಯಾವುದೇ ಅಧಿಕಾರಿಗಳು ತಹಸೀಲ್ದಾರಲ್ಲಿ RTC ಮಾಡಿಸ್ಕೊಂಡಾಗ ಅದು ಬೋಗಸ್ ಆಗಿರೋದ್ರಿಂದ ಇಲ್ಲಿ ನಾವು ಏನು ಹಿಂದಿನ ಕಾಲದಿಂದ ಉಳಿತಾ ಇದ್ವೋ, ನಮ್ಮ ತಾತನ ಕಾಲದಿಂದ, ನಮ್ಮ ಅಪ್ಪ ಕಾಲದಿಂದವ ನಮ್ಮ ಜಮೀನು ಒಕ್ಕಲಿಪಿಸಿ ಅವರು ದೌರ್ಜನ್ಯದಿಂದವ ಅಧಿಕಾರಿಗಳು ಹೊರಗಡೆ ಇರುವುದು ಸಬ್ ಇನ್ಸ್ಪೆಕ್ಟರ್ ಆಗಿರೋದ್ರಿಂದವ ನಮಗೆ ಸಬ್ ಇನ್ಸ್ಪೆಕ್ಟರ್ ಜೊತೆ ಹಾಕ್ಕೊಂಡು ಎಲ್ಲ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಜೊತೆ ಹಾಕ್ಕೊಂಡು ನಮಗೆ ಭಾರಿ ಒಕ್ಕಲಿಪಿಸ್ತಾ ಇದ್ದಾರೆ. ನಮಗೆ ಈ ಜಮೀನು ಬಿಟ್ಟರೆ 1 ಗುಂಟೆ ಜಮೀನಿಲ್ಲ. ಈ ಜಮೀನಲ್ಲೇ ಹೋರಾಟ ಮಾಡ್ತಾಯಿದ್ವಿ, ಸಾಯೋವರೆಗೂ ಮಾಡ್ತೀವಿ. ಅಕಸ್ಮಾತ್ ಇನ್ನೂ ತೊಂದರೆ ಕೊಟ್ಟರೆ ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ತೊಂದರೆ ಕೊಟ್ಟರೆ ನಾವು ವೀಸಾ ಕೊಟ್ಬಿಟ್ಟು ಈ ಜಮೀನಲ್ಲೇ ಸಾಯ್ತೀವಿ. ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಡಿ ರಾಮಲಿಂಗಯ್ಯನವರು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ರು. ಆ ಖಾತೆ ಮಾಡ್ಕೊಂಡಿರೋದನ್ನ ಅವರ ಮಗನಾದ ವಿವೇಕಾನಂದ ಅವರು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದು, ಅವರು ಇಲ್ಲಿಗೆ ಕಿಕ್ಕೇರಿ ಪೊಲೀಸ್ ಠಾಣೆಗೆ ಬಂದು ವರ್ಗಾವಣೆ ಆದ ನಂತರ ಇಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಇಲ್ಲಿ ರೈತರು ಏನು ವ್ಯವಸಾಯವನ್ನು ಮಾಡ್ತಾಯಿದ್ರು ಆ ರೈತ ಕುಟುಂಬಗಳನ್ನು ಬೆದರಿಕೆ ಹಾಕಿ ಅವ್ರು ಮಾಡಿದಂಥ ಫಸಲನ್ನು ನಾಶ ಮಾಡಿ ಅವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಏನು ಗ್ರಾಮದ ಜಮೀನಿದೆಯೋ ಆ ಜಮೀನನ್ನು ಉಳುಮೆ ಮಾಡತಕ್ಕಂಥ ರೈತರನ್ನ ಹೆದರಿಸಿ ಸುಳ್ಳು ಕೇಸುಗಳನ್ನು ಹಾಕಿ ಆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಗ್ರಾಮದ ರೈತರಿಗೆ ಈ ಜೀವಭಯ ಇದೆ. ಆದ್ದರಿಂದ ಅವರ ಪೊಲೀಸ್ ಏನು ಇಲಾಖೆ ಇದೆ ಆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಭೂಮಿಯನ್ನು ಕಬಳಿಕೆ ಮಾಡಿರೋದು ಅಲ್ಲದೆ ರೈತ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಏನು ಕಂದಾಯ ಇಲಾಖೆ ಇದೆ ಕಾನೂನುಬದ್ಧವಾಗಿ ಮಾಡೋದ್ರ ಬದಲು ವಿವೇಕಾನಂದರವರ ದಬ್ಬಾಳಿಕೆಗೆ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಮತ್ತು ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಏನು ನಮ್ಮ ರೈತರ ಹೋರಾಟವನ್ನು ಹತ್ತಿಕ್ತಾ ಇದ್ದಾರೆ. ಆದ್ದರಿಂದ ನಮ್ಮ ರೈತರ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಏನು ಕಂದಾಯ ಸಚಿವರಾಗಿದ್ದರು ಕೃಷ್ಣ ಬೈರೇಗೌಡರು ಅವ್ರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಎಲ್ಲರಿಗೂ AC ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಆದರೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಆದ್ದರಿಂದ ನಮ್ಮ ಹೋರಾಟ ನ್ಯಾಯ ಸಿಗೋ ತನಕ ಹೋರಾಟವನ್ನು ಮಾಡ್ತೀವಿ. ಅದಕ್ಕಾಗಿ ಸರ್ಕಾರ ಈ ಕೂಡಲೇ ಏನು ಕಂದಾಯ ಸಚಿವರಿದ್ದಾರೋ ಕೂಡಲೇ ಈ ಜಮೀನಿಗೆ ಪ್ರವೇಶ ಮಾಡಿ ಏನು ಅನ್ಯಾಯ ನಡೆದಿದೆ ಸರ್ಕಾರವೂ ಸಹ ಇದರ ಬಗ್ಗೆ ಗಮನ ಹರಿಸಿ ಏನು ನಮ್ಮ ರೈತರಿಗೆ ಅನ್ಯಾಯ ಆಗಿದೆ, ರೈತ ಕುಟುಂಬಕ್ಕೆ ದೌರ್ಜನ್ಯ ನಡೀತಾ ಇದೆ, ಅದರ ಹೋರಾಟದ ಪರವಾಗಿ ಸರ್ಕಾರ ನಿಂತು ನಮಗೆ ನ್ಯಾಯವನ್ನು ಕೊಡಿಸಿಕೊಡ್ಬೇಕು. ಇಲ್ಲದಿದ್ದರೆ ನಾವು ಏನು ನ್ಯಾಯ ಸಿಗುತ್ತೋ ಅಲ್ಲಿಯ ತನಕ ನಮ್ಮ ಹೋರಾಟ ನಿಲ್ಲಲಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು, ಆ ಒಂದು ನಿಯಮದಡಿ ನಮ್ಮ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಸಿಗೋ ತನಕ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ.
ಬೇಕು ಬೇಕೇ ಬೇಕು ಬೇಕೇ ಬೇಕು ಮಾರ್ಗೋನಹಳ್ಳಿ ರೈತರ ಹೋರಾಟಕ್ಕೆ ಮಾರ್ಗೋನಹಳ್ಳಿ ಗ್ರಾಮದ ರೈತರ ಹೋರಾಟಕ್ಕೆ ಮಾರ್ಗೋನಹಳ್ಳಿ ಗ್ರಾಮದ ರೈತರ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ಅಧಿಕಾರಿಗಳಿಗೆ 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 ನ್ಯಾಯ ಕೊಡಿಸದ ಕಿಕ್ಕೇರಿ ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯ ಕೊಡಿಸದ ಕಿಕ್ಕೇರಿ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಓಡ್ಸಾಡವ್ರೆ ಹಳೆ ಬಂದ್ರು ಸಹ ನಮ್ದು ಸರ್ವಾಗೈತೆ ಸರ್ವಾಗಿರೋ ಜಮೀನು ನಮಗೆ ಮಾಡಕ್ ಬರ್ತೀವಲ್ಲ ಅವರು ಹಿಂಗಾದ್ರೆ ನಾವ್ ಎಲ್ಲಿಗೆ ಹೋಗೋದು ಸಹ ನಾವು ಬಡವ್ರ ಬಗ್ರು ಏನು ಇಲ್ಲ ನಮಗೆ ಜಮೀನೇ ಇಲ್ಲ ನನಗೆ ಹತ್ಕೊಂಡಿವೆ ಅಂತಾರ ಎಲ್ಲಿಗೆ ಹೋಗಿ ಸಾಯ್ಬೇಕು ನಾವು ಯಾರ ಮದು ಮಾರ್ಗನಲ್ಲಿ 10 ಕುಂಟೆ ಜಮೀನಿಲ್ಲ ನನ್ನ ಹೆಸರಲ್ಲಿ 10 ಕುಂಟಿವಿಲ್ಲ 10 ಕುಂಟೆ ಉತ್ಕೊಂಡಿದ್ದೀನಿ ಅಕ್ಕ ಬಂದು ತಂದಿ ಬೆಲೆ ಹಾಕೊಂಡಾರ ಯಾರು ಅಮರಂಗೌಡ್ರು ಮನೆಯವರು ಇದ್ರೊಳಗೆ ಅದು ಅಂದಲ್ವೇ ಇದ್ರೊಳಗೆ ನನ್ನ ಸ್ವಂತ ಜಮೀನ 3 ಎಕರೆ ಐತೆ ಇದ್ರಲ್ಲಿ ಅಜ್ಜಗೌಡ ಚಿಕ್ಕಮ್ಮ ಅಣ್ಣ ಹೆಸರು ಬೇಕಾದ್ರೆ ಈಗಲೂ ತೆಗೆಸ್ಕೊಡಿ ಐತೆ ಇಲ್ಲ ಅಂತ ಎಲ್ಲ ಉತ್ಕೊಂಡು ಎಲ್ಲ ನಮ್ಗೆಲ್ಲ ಮಾಡಿ ಅವ್ರಿಗೆಲ್ಲ ಮಂಗ್ರಿಗೆಲ್ಲ ಈ ತರ ಮಾಡಿ ಎಲ್ಲರಿಗೂ ಹಿಂಗ್ ಉತ್ಕೊಂಡು ಹಿಂಗ್ ಮಾಡಿದಾರೆ ಸಹ ಈಗ ನಾವ್ ಎಲ್ಲಿ ಹೋಗೋದು 2 ಮಕ್ಳು ಕರ್ಕೊಂಡು ಅವ್ರಿಗೆ ಎಲ್ಲ ಇಲ್ಲಿ ನಮಗೆ ಜೀವನ ಸಾಕಕ್ಕೆ ಯಾತ್ರಲ್ಲೂ ನಮ್ಗೆ ಆಯ್ತೇ ಇಲ್ಲ ಬೆಂಗಳೂರಲ್ಲೂ ಮಾಡಕ್ಕೆ ನಮ್ಮ ಮಕ್ಳುಗಳಿಗೆ ಎಲ್ಲ ಜಾಸ್ತಿ ಅಂತ ಅವ್ರಿಗೂ ಅಲ್ಲಿ ಹೊಟ್ಟೆ ಜೀವನ ಸಾಕಕ್ಕೆ ಆಯ್ತೇ ಇಲ್ಲ ನಾವ್ ಎಲ್ಲಿಂದ ಹೋಗಿ ಕಾಲ ಮಾಡ ಸಹ ಇವ್ರಿಗೆ ಹೆಂಗ್ ಬರ್ತದೆ ಸಹ 95 130 ಎಕರೆ ಜಮೀನು ಇವ್ರಿಗೆ ಹೆಂಗ್ ಆಯ್ತದ ಸಹ ಇವ್ರಿಗೆ ಒಟ್ಟಿಗೆ ಏನೋ ಒಂದು ಮನ್ಸಿಗೆ ಒಂದು 20-30 ಎಕರೆ ಇರ್ಬೋದು ಇವತ್ತು ಇಲ್ಲಿಗೆ ನಮ್ಮ ಜಮೀನು ಅಲ್ಕಟ್ಟಿಗೆ ಬಂದು ಇವ್ರಿಗೆ ಹೆಂಗೆ ನಮಗೆ ಹಿಂಗೆ ಮೋಸ ಮಾಡಿದ್ರು ಸರ್ ಈ ಥರ ಮೋಸ ಅಂತ ಅಂದರೆ ನಾವು ಎಲ್ಲಿಗೆ ಹೋಗೋದು ಎಲ್ಲ ಪ್ರತಿಯೊಬ್ಬರಿಗೂ ನಮ್ಗೆ 10 ಕುಂಟನೂ ಜಮೀನಿಲ್ಲ ಇರೋ ಅಂಥವ್ರಿಗೆ 1 ಎಕರೆ 10 ಕುಂಟೆ 20 ಕುಂಟೆ ಇಷ್ಟ ಐತೆ ನಮ್ಮಂಥವ್ರಿಗೆ ಇಲ್ಬೇಕೇ ಇಲ್ಲ ನಾವು ಎಲ್ಲಿಗೆ ಹೋಗಿ ಜೀವನ ಸಾಕೋದು ಆಯ್ತಾ ನಿಮ್ಮ ಹೆಸರಮ್ಮ ಶಾಂತಮ್ಮ ಯಾವರಮ್ಮ ಮಾರ್ಗನಹಳ್ಳಿ ತೋರಿಸ್ತಾವ ಇಲ್ಲಿ ಹುಡುಗ ಮಾಡ್ತಾ ಕೂತಿದೀವಿ ನಮ್ಮ ಅತ್ತ ಬಾದ್ರ ಕಾಲಿಂದ ಉತ್ತಿದೀವಿ ಅದ ಈಗ್ಲೂ ಬಿಡಕ್ಕಲ್ಲ ಇಸ ಕುಡಿಯಕ್ಕೂ ರೆಡಿ ಜಮೀನ್ನೆಲ್ಲ ಸಾಯೋದಾಗ್ಲಿ ಭೂಮಿ ಮಾತ್ರ ಬಿಡಕ್ಕಲ್ಲ ನಾವ್ 70 ವರ್ಷದಿಂದ ಹಾರ್ಕ ಬೆಳೆದು ಇಲ್ಲೇ ಬೆಳೆದು ನಾವ್ ಜೀವನ ಸಾಗಿಸ್ತಾ ಇದ್ದೀವಿ ಇಲ್ಲೇ ಉಳ್ತಾ ಇದ್ದೀವಿ ಇಲ್ಲೇ ಸಾಯೋದಾಗ್ಲಿ ಇಲ್ಲೇ ಇಸ ಕುಡಿಯೋದಾಗ್ಲಿ ದೌರ್ಜನ್ಯ ಆಗ್ಲಿ ಏನ್ ಮಾಡ್ತಾನ ಮಾಡ್ಲಿ ಉತ್ತಿದೀವಿ ನಮ್ ಜಮೀನ್ ಇದ್ರೊಳಗೂ 3 ಎಕರೆ ಜಮೀನ್ ಐತೆ ನಮ್ಗೆ ಅದನ್ನು ಬಿಟ್ಕೊಟ್ಟಿಲ್ಲ ಜಮೀನ್ ನಮ್ದು ಇದ್ರಲ್ಲೂ 3 ಎಕರೆ ಜಮೀನ್ ಐತೆ ಅದನ್ನು ಬಿಟ್ಕೊಟ್ಟಿಲ್ಲ ಇದು ಅಲ್ದಲ್ಲ ನಮ್ದೇ ಅಮ್ಮ ಜಮೀನೇ ಸ್ವಂತ ಜಮೀನೇ ಐತೆ ಅದ್ರೊಳಗೂ ಬಿಟ್ಕೊಡ್ತಯ್ಯ ಇಲ್ಲಿ ಎಲ್ಲ ಸಾಲದು ಅಂತ ಇನ್ ಊರ್ ಮುಂದ್ ಗಂಟ್ಲು ಬರಕ್ಕೆ ಇನ್ ಎಷ್ಟ್ ಧೈರ್ಯ ಇರ್ಬೇಕು ಅವ್ರಿಗೆ ಯಾರಮ್ಮ ಯಾರು ಅಂದ್ರೆ ಲೈರು ಯಾರಿಂದ ಬರ್ತಾರೆ ಲೈರು ಇಲ್ಲಿ ಎಲ್ಲ ಅಲ್ದಲ್ವೇ ನಾವು ಉತ್ತರ ಒಂದೊಂದು 5-5 ಕುಂಟೆ 10 ಕುಂಟೆ ಉತ್ಕೊಂಡಿದೀವಿ ಅಲ್ಲಿಗೂ ಬಂದು ಉತ್ಕೊಂಡಾರ ಎಲ್ಲಾನು ಅಲ್ಲಿ ಎಲ್ಲ ಉತ್ಕೊಂಡು ಎಲ್ಲಾನು ದೌರ್ಜನ್ಯ ಮಾಡ್ಕೊಂಡು ನಾವು ಕೊಲೆ ಮಾಡ್ತೀವಿ ಹಂಗ್ ಮಾಡ್ತೀವಿ ಯಾರ ಹೆಂಗಸ್ರು ಇದ್ದಾಗ ನಾವು ಹೊಡೆದಾಕ್ತಿವಿ ಬಡ್ದಾಕ್ತಿವಿ ಅಂತ ಎಲ್ಲಾನು ದೌರ್ಜನ್ಯ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಸಹ ನಾವು ಇರೋರು ಎಷ್ಟು ಜನ ಇದ್ದೀವಿ ಅವ್ರು ಒಬ್ಬರು ಅಷ್ಟು ಜನ ಎಲ್ಲಾರು ಇವ್ರು ಕೊಲ್ಲಬೇಕಾದ್ರೆ ಇನ್ ಎಷ್ಟು ಧೈರ್ಯದಲ್ಲ ಅವ್ರು ಇನ್ ಎಷ್ಟು ತಾಕತ್ತಿರ್ಬೇಕು ಅವ್ರಿಗೆ ನಮ್ ಸತ್ತ ನಮಗೆ ಬಿಡಕಲ್ಲ ಅಂತ ಕುತ್ಕೊಂಡ್ಮೇಲೆ ಇನ್ನೇನ್ ಮಾಡ್ಬೇಕು ಸರ್ ನಾವಿಲ್ಲಿ ಏನಕ್ಕಿರ್ಬೇಕು ನಾವು ಊರೊಳಗೆ ಇವ್ರೇನೋ ಒಂದು ಆದಾಯ ಮಾಡ್ಕೊಟ್ಟಾರ ನಮ್ಮ ಊರಿಗೆ ಒಂದು 10 ರೂಪಾಯಿ ಇವ್ರು ಏನಾರ ಒಂದು ದೇವಸ್ಥಾನ ಕೊಟ್ಟಾರ ಯಾಕೆ ಕೊಟ್ಟಾರ ಇವ್ರು ಏನಕ್ಕೆ ಕೊಟ್ಟಾರ ಇವರು ಏನಕ್ಕೂ ಕೊಡಕಲ್ಲ ನಾವು ಜಮೀನ್ ಬಿಡಕಂತ ಜಾಗ ಬಿಟ್ಟು ಕದ್ಲಕ್ಕಲ್ಲ ಅಷ್ಟೇ ನಮ್ದು ಇರೋದ್ನ 10 ಕುಂಟೆ ಉತ್ಕೊಂಡಿದೀವಿ ಅದಕ್ಕೂ ಬಂದು ತಂತಿ ಬೆಲೆ ಹಾಕಬೇಕಾದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಊರವರು ಎಲ್ಲಿಗೆ ಹೋಗ್ಬೇಕು ಸರ್ ನಾವು ಊರವರು ನಮ್ಗೆ ಯಾವ್ದು ಇಲ್ಲ ಸರ್ ನಮ್ಮನೆ ನನಗೆ 10 ಕುಂಟೆ ಜಮೀನು ಇಲ್ಲ ಅದು ಹೊತ್ಕೊಂಡಿದೀವಿ 10 ಕುಂಟೆಯ ಅದು ಎಲ್ಲಾನು ಬಾಚ್ಕತಾರಲ್ಲ ಅಂತ ಬಕಡಿಗಳವರು ನಾವು ಮದುವಾಗಿ 35 ವರ್ಷ ನಮ್ಮ ತಾತ ನಮ್ಮ ಮಾವದಿರಿ ಅಲ್ಲವ 70-80 ವರ್ಷದ ಕಾಲದಿಂದಲೂ ಅವಾಗ ಮಂಗ್ತಾರ ಅಂತ ಅಂದ್ಬಿಟ್ಟು 100 ಎಕರೆ ಜಮೀನ ನನ್ನಂತೆ ಅಂತ ಮಾಡ್ಕೊಂಡು ಮಕ್ಕಳುಗಳೆಲ್ಲ ನಮಗೆ ಬಡವ್ರ ಬಗ್ರಿಗೆಲ್ಲವ ಯಾರಿಗೆ ಒಬ್ರಿಗೂ ನಮ್ಗೆ 2 ಎಕರೆ 3 ಎಕರೆ ಜಮೀನೇ ಇಲ್ಲ
ನಮ್ಮ ಮಕ್ಳು ಇರೋದು ನೋಡಿದ್ರೆ ನಮ್ಗೆ 3-4 ಮಕ್ಳವೆ ಹೋಗಿ ಬೆಂಗಳೂರು ಬೀದಿಲಿ ಅಲ್ಲವ ಅಲಿತಾ ಕೂತಾವೆ ಎಲ್ಲ ಅಲ್ಲಿ ಬೆಂಗಳೂರು ಬೀದಿಲಿ ಅಲ್ಲವ ಎಲ್ಲ ಬೇಕಾದಷ್ಟು ಹೆಚ್ಚುವರಿಕೆ ಆಗಿ ಈಗೆಲ್ಲವ ಈ ತರ ಎಲ್ಲ ಮಾಡಿ ಇವತ್ತು ನಮ್ಗೆ 10 ಕುಂಟೆ ಜಮೀನು ಇದ್ದಿದ್ರೆ ನಮ್ಮ ಮಕ್ಳುಗಳು ಬಂದು ಉಳಿಕೆ ಮಾಡಿ ಅದನ್ನ ಕಡ್ಡಿ ಹಾಕಿ ಜೀವನ ಸಾಕೋರು. ಇವತ್ತು ಏನು ಜೀವನ ಇಲ್ದಾನೆಯ ನಮ್ಮ ಮಕ್ಳುಗಳು ಅಲ್ಲಿ ಎಲ್ಲ ಧಾರಣೆ ಜಾಸ್ತಿ ಅಂತವ ಅಲ್ಲೂ ನಾವು ಇರಕ್ಕಾಗಲ್ಲ. 10 ಕುಂಟೆ ಜಮೀನು ಇದ್ದಿದ್ರೆ ನಾವು ಸಾಯ್ಕೊಳ್ಳವಲ್ಲ ಅಂತ ನಮ್ಮ ಮಕ್ಳುಗಳು ಹೋಗಿ ಎಲ್ಲ ತಲುವೆ ಲೋಟ ತೊಳೆದ್ರು ನಮ್ದು ಜೀವನ ಸಾಕಾಯ್ತಾ ಇಲ್ಲ. ಇವರು ದೋಜನ್ಮ ಮಾಡ್ಕೊಬಿಟ್ಟು ಇವತ್ತು ಜಮೀನು ನನ್ನಂತೆ ಐತೆ ಅಂತವ ಎಲ್ಲ ಬಡವ್ರ ಬಗ್ರ ಮೇಲೆ ತಲೆ ಹೊಡ್ಬಿಟ್ಟು ಮಾಗನಲ್ಲಿ ಬಂದು ಹೆಂಗ್ ತಲೆ ಹೊಡ್ದ ಯಾರು ಮಾಡ್ತಾರದು? ಯಾರು ರಾಮಲಿಂಗ ಕೂಡ ರಾಮಲಿಂಗಯ್ಯ ಮಾಡಿರೋದು ಇಲ್ಲಿ. ಏನಕ್ಕಾಯ್ತು? ಈಗ ಅವರೇ ಬಂದಿರಾ? ಯಾರು ಬಂದಿರೋ? ಅವರೇ ಬಂದು ಅವೆಲ್ಲ ನಮ್ಮ ತಾತಿರು ನಮ್ಮ ಅದಿರು ಜನ್ಮ ಮಾಡ್ದ. ಅವ್ರ ಮಕ್ಕಳು ಬಂದಿರಾ? ಅವ್ರು ಬಂದಿರಾ? ಅವರೇ ಬಂದಿದ್ರು. ಇವ್ರು ನಮ್ಮ ಮಕ್ಕಳು ಅಂತ ಅಂದ್ರೆ ನಾವು ಸುಮಾರು 10 ವರ್ಷದಿಂದ ನಾವು ಇದೇ ರೀತಿ ಈ ಜಮೀನು ಭೂ ಕಬಳಿಕೆ ವಿರುದ್ಧವಾಗಿ ಹೋರಾಟ ಮಾಡ್ಕೊತಿದ್ದೀವಿ. ಹಿಂದೆ ರಾಮಲಿಂಗಯ್ಯನವರು ಇದನ್ನ ಭೂ ಕಬಳಿಕೆ ಇದರಲ್ಲಿ ಹೋರಾಟ ಮಾಡಿದ್ರು. ಈಗ ಅವ್ರ ಮಕ್ಕಳು ಒಬ್ಬ ಪೊಲೀಸ್ ಇಲಾಖೆ ಒಬ್ಬರು ವಿವೇಕಾನಂದ ಅಂತ ಒಬ್ಬ, ಇನ್ನೊಬ್ಬರು ಅರವಿಂದ ಅಂತವ್ರೆ. ಪೊಲೀಸ್ ಇಲಾಖೆಯಂತ ವಿವೇಕಾನಂದ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಶ್ರೀರಂಗಪಟ್ಟಣದ KRS ಪೊಲೀಸ್ ಸ್ಟೇಷನ್ ಆಗಿದ್ದಾರೆ. ಅವರ ಕುಮ್ಮಕ್ಕಿಂದ ಇಲ್ಲಿ ಕಿಕ್ಕೇರಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳು ನಮಗೆ ಭಾಳ ತೊಂದರೆ ಕೊಡ್ತಾವ್ರೆ. ಸುಮಾರು ನಮ್ಮ ತಂದೆ ನಮ್ಮ ತಾತನ ಏನ್ ತೊಂದರೆ ಕೊಡ್ತಾವ್ರೆ? ಏನ್ ತೊಂದರೆ ಕೊಡ್ತಾರೆ ನಿಮಗೆ? ನಮ್ಮ ತಾತ ಕಾಲಿಂದ ಜಮೀನು ಉಳ್ಕೋತಾ ಇದೀವಿ. ಆ ಜಮೀನ ಉಳಕ್ಕೆ ನಮಗೆ ಬಿಡ್ತಾ ಇಲ್ಲ. ಈಗ ಹೊಸದಾಗಿ ಉಳ್ತಾ ಇಲ್ಲ. ನಮ್ಮ ತಾತಗಳಿಂದ ಮಾಡ್ತಾವ್ರೆ. ಕೆಲವರಿಗೆ ನಮ್ಮ ಊರಲ್ಲಿ ಬಂದಾಗ 250 ಕುಟುಂಬ ಐತೆ. 250 ಕುಟುಂಬದಲ್ಲಿ ಕೆಲವರಿಗೆ ಜಮೀನೇ ಇಲ್ಲ. ಕೆಲವರಿಗೆ 10 ಕುಂಟೆ 20 ಕುಂಟೆ 30 ಕುಂಟೆ ಜಮೀನು ಐತೆ. ಅವ್ರಿಗೆಲ್ಲ ಭಾಳ ತೊಂದರೆ ಕೊಡ್ತಾರೆ. ಅವ್ರೇನು ಈಗಿನ ಹೊಸದಾಗಿ ಬಂದು ಉಳ್ತಾ ಇಲ್ಲ, ತಾತನ ಕಾಲಿಂದ ಉಳ್ತಾವ್ರೆ. ಈ ಇದಕ್ಕಿದ್ದಾಗ ಬಂದ್ಬಿಟ್ಟು ಅವ್ರೆಲ್ಲರಿಗೂ ಭಾಳ ತೊಂದರೆ ಕೊಡೋದು, ಕೇಸ್ ಹಾಕ್ಸೋದು, ಭಾಳ ತೊಂದರೆ ಕೊಡ್ತಾವ್ರೆ. ಅದರಲ್ಲಿ ಕುಮ್ಮಕ್ಕೆಂದು ಪೊಲೀಸ್ ಸ್ಟೇಷನ್ ಒಂದು ನಮ್ಮ ಕಿಕ್ಕೇರಿ ಪೊಲೀಸ್ ಸ್ಟೇಷನ್ ಭಾಳ ಕುಮ್ಮಕ್ಕೆ ಕೊಡ್ತಾವ್ರೆ, ಭಾಳ ತೊಂದರೆ ಕೊಡ್ತಾವ್ರೆ. ಇತ್ತೀಚೆಗೆ ಲಾಸ್ಟ್ ಶುಕ್ರವಾರನೂ ನಮಗೆ ಇಬ್ಬರನ್ನ ಒಂದು 4 ಜನ ಲೇಡೀಸ್ ಮೇಲೆಲ್ಲ ದೌರ್ಜನ್ಯ ಮಾಡಿ ಒಂದು ಇಬ್ಬರನ್ನ ಎತ್ತಾಕೊಂಡೋಗಿ ಸ್ಟೇಷನ್ಗೆಲ್ಲ ಹೊಡೆದು ಭಾಳ ಈಗ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ, ಯಾರು ವಿರುದ್ಧ ಮಾಡ್ತಾ ಇದ್ರಿ? ಯಾರು ವಿರುದ್ಧ ಅಂದರೆ ನಮಗೆ ನ್ಯಾಯ ಯಾರು ಇಲ್ಲಿವರೆಗೂ ನಾವು DC ಹತ್ರ ಹೋಗಿದ್ದೀವಿ, ಕಂದಾಯ ಸಚಿವರ ಹತ್ರ ಹೋಗಿದ್ದೀವಿ, ಎಲ್ಲರ ಹತ್ರ ಹೋಗಿ ನಮ್ಗೆಲ್ಲೂ ನ್ಯಾಯ ಸಿಗಿಲ್ಲ. ಈಗ ನಾವು ಎಲ್ಲಿ ನಾವು ಉಳುಮೆ ಮಾಡ್ತಿದ್ವಿ ಜಮೀನ ಅಲ್ಲೇ ನಿಂತು ಹೋರಾಟ ಮಾಡಬೇಕು ಅಂತ ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಒಬ್ಬ ಅಧಿಕಾರಿನೂ ಬಂದಿಲ್ಲ. ನಾಳೆಯಿಂದ ನಮ್ಮ ಜಮೀನು ಏನು ಮುಂಚೆ ನಾವು ಉಳ್ತಾ ಇದ್ದೋ ಈಗ ಕೆಲವರು ಉಳ್ತಾವ್ರೆ, ಕೆಲವರು ಇನ್ನು ಅವರ ಪೊಲೀಸ್ ಇಲಾಖೆ ದೌರ್ಜನ್ಯದಿಂದ ಬಿಟ್ಟೋಗ್ಬಿಟ್ಟವ್ರೆ. ಅವರೆಲ್ಲ ನಾಳೆಯಿಂದ ಉಳುಮೆ ಮಾಡ್ತಾರೆ. ನಮ್ಮ ಜಮೀನು ಏನು ಮುಂಚೆ ಉಳ್ತಾ ಇದ್ದೋ ಅದಕ್ಕೆ ನಾವೆಲ್ಲಿ 50, 53, 57 ಅರ್ಜಿ ಹಾಕಿದ್ದೀವಿ. ಎಲ್ಲಿ ನಾವು ಉಳ್ತಾ ಇದ್ದ ಜಮೀನ ಆ ಜಮೀನು ನಾಳೆಯಿಂದ ನಿರಂತರ ಉಳ್ತೀವಿ. ಅವ್ರೇನೋ ಪೊಲೀಸರು ಬಂದು ದೌರ್ಜನ್ಯ ಮಾಡಿದ್ರೆ ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ಈ ಜಮೀನ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಾದ ಮಾತೇ ಇಲ್ಲ. ಅದು ಮೀರಿ ದೌರ್ಜನ್ಯ ಕೊಡಬೇಕು ಅಂದರೆ ನಮ್ಮ ಇಲ್ಲಿಗೆ ನಮ್ಮ ಗ್ರಾಮದಲ್ಲಿ ವಿಷಯ ಕುಡಿಯೋಕ್ಕೂ ರೆಡಿ, ಏನು ಯಾವುದಕ್ಕಾದ್ರೂ ಎಲ್ಲಕ್ಕೂ ರೆಡಿ ಇದ್ದೀವಿ. ತಮ್ಮ ಹೆಸರು? ಮಂಜು ಅಂತ. ಯಾವರು? ಮಲ್ಗೋನಹಳ್ಳಿ.